ಅದಾಯ್ತು ಬಿಟ್ಬಿಡಿ, ನಿಮ್ ಬರೀ ಅವ್ರನ್ನ ಇಟ್ಕೋಬೇಡಿ. ಐ ಆಮ್ ನಾಟ್ ಕನ್ಸರ್ನ್ ಹಿಮ್, ಐ ಆಮ್ ಕನ್ಸರ್ನ್ ದಿ ಪಬ್ಲಿಕ್. ಎಷ್ಟು ಖಾತಾಗಳು ಮಾಡಿಸಿದ್ರಿ, ಎಷ್ಟು ಪೆಂಡಿಂಗ್ ಇದೆ ನೋಡಿದ್ದೀರಾ? ಇಲ್ಲ ಸರ್, ಇವಾಗ ಖಾತಾ ಆಂದೋಲನ ನಡೀತಾರೆ ಸರ್, ಮಾಡ್ತಾ ಇದ್ದಾರೆ ಸರ್. ಮೇಡಮ್ ಸುಮ್ಮನೆ ಮತದಾನ ಮಾಡಬೇಡಿ, ಡೋಂಟ್ ಪ್ರೊವೋಕ್ ಮೀ. ಇವಾಗ ಖಾತಾ ಅಂತ ಮೊನ್ನೆ ಬಂದಿರೋದು, ಮೊದಲಿಂದ ಎಷ್ಟು ಪೆಂಡಿಂಗ್ ಇದೆ? ಯಾವ್ದಿಲ್ಲ, ಅಪ್ ಟು ಡೇಟ್ ರೆಕಾರ್ಡ್ ಮಾಡ್ಕೊಂಡ್ರೆ ಸಬ್ಮಿಷನ್ ಅಪ್ ಟು ಡೇಟ್ ಏನಿಲ್ಲ ನಿಮ್ಮ ಖಾತಾ ಪೆಂಡಿಂಗು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಹೌದಾ? ಮೋರ್ ದನ್ 1 ಮಂತ್ 20 ಡೇಸ್ ಮೇಲೆ ಯಾವ್ದು ಇಲ್ಲ ಸರ್. ಹಳೇದು ಯಾವ್ದು ಇಟ್ಕೊಂಡು ನನ್ನ ಮೊದಲು ಮೇಡಮ್ ಚಾರ್ಜ್ ಇದೆ. ಆಯ್ತು, ಮೋರ್ ದನ್ 1 ಮಂತ್ ಯಾವ್ದು ಇಲ್ಲ. ಈ ಖಾತಾದಲ್ಲಿ ಅಪ್ ಟು ಡೇಟ್ ಮಾಡ್ತಾ ಇದೀವಿ ಅಂತ ಮೇಡಮ್ ಸ್ಟೇಟ್ಮೆಂಟ್ ತಗೋ. ನನ್ನ ಮುಂದೆ ಕೇಸ್ ಪೆಂಡಿಂಗ್ ಇದೆ, ಅದನ್ನ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ನಾನು. ವೈ ಮಿಸ್ಲೀಡಿಂಗ್ ಮೇಡಮ್? ನಿಮ್ಮ ಆಫೀಸ್ ದಿನ ನಾವು ನೋಡಬೇಕು, ಒಂದು ದಿವಸ ಫುಲ್ ಇರ್ತೀನಿ ಇಲ್ಲೇ. ಡೋಂಟ್ ಟ್ರೈ ಟು ಮಿಸ್ಲೀಡ್. ನಮ್ಮ ಮುಂದೆ ಕೇಸ್ಗಳಿದೆ ಲೋಕಾಯುಕ್ತ ಮುಂದೆ, ನೀವೇನೋ ಪೆಂಡಿಂಗ್ ಇಲ್ಲ ಅಂತೀರಾ. ನಮ್ಮ ಮುಂದೆ ಇದೆ, ಸುಳ್ಳ ಕೇಳ್ತೀರಿ ನೀವು. ಒಬ್ಬ ಲೇಡಿ ಆಗಿ ಸತ್ಯ ಹೇಳ್ಬೇಕು, ಇಲ್ಲ ಮುಗಿಸ್ಬೇಕು ಬೇಗ. ಅದು ಬಿಟ್ಬಿಟ್ಟು ಅವ್ರ ಮಕ್ಕಳು ನೀವು ನೋಡೋದು, ನಿಮ್ಮ ಮಕ್ಕಳು ಅವ್ರು ನೋಡೋದು, ಅವನಾರ ಬಂದು ಅಲ್ಗೇಸ್ಟ್ ಮಾಡೋದು. ಅದು ಮೊನ್ನೆ ಬಂದಿದ್ದು ಸಕಾಲದ್ದು, ಮೊನ್ನೆ ಬಂದಿದ್ದು. ಬೇರೆ ಪೆಂಡಿಂಗ್ ಇದ್ರೆ ಇಲ್ಲಿ ಇರಬಹುದು, ಇಷ್ಟೊತ್ತು ಇಲ್ಲ ಅಂದ್ರೆ ಮತ್ತೆ ಇರಬಹುದು. ಸಕಾಲಕ್ಕೆ ನಿಮ್ ಕಂಪ್ಯೂಟರ್ ಇಲ್ದೇ ಇರೋದು ಎಷ್ಟಿದೆ ಪೆಂಡಿಂಗ್ ಇಲ್ಲಿ? ಸುಮಾರು ಫೈಲ್ಗಳು ಸಿಗ್ತಾ ಇದೆ ನಮ್ಗೆ. ನೀವು ಕೆಲಸ ಮಾಡ್ಬೇಕು, ದಯವಿಟ್ಟು ಆನೆಸ್ಟ್ ಕೆಲಸ ಮಾಡಿ. ಬಿಟ್ಟೋದ್ರಿ, ನೀವು ಬಂದಿರೋ ಜನಸೇವೆ ಮಾಡಕ್ಕೆ, ಅದು ಮಾಡಕ್ಕಾಗಲ್ಲ. ಬರೀ ಕತೆ ಇದು ಅದು ನಿಮ್ ಪರ್ಸನಲ್ ಏನ್ ಬೇಕಾ ಮಾಡ್ಕೊಂಡು ನಮ್ ಸಂಬಂಧ ಇಲ್ಲ. ಐ ವಾಂಟ್ ಪೀಪಲ್ ವರ್ಕ್. ಜನಗಳು ಬಂದಾಗ ಅಳಿಸಬಾರ್ದು ಅವ್ರು. ನೀವು 8 ವರ್ಷ 9 ವರ್ಷ ಸಾಯಿಸ್ತೀರಾ ನೀವು. ಅಂದ್ರೆ ಅವರು ಏನ್ ತಗೊಂಡಿರ್ತಾರ ಜಾಗ, ಸೈಟ್ ಹೋಗಿ ಕಷ್ಟಪಟ್ಟು, ಅದಕ್ಕೆ ನೀವು ಭಾಗ ಕೇಳ್ತೀರಾ. ಅಸ್ ಇಫ್ ಯು ಆರ್ ದ ಎಲ್ಲ ಸಬ್ ದೇರ್ ಫಾದರ್. ಆತರ ಅಲ್ವಾ? ಅಲ್ವಮ್ಮ? ನೋವಾಗತ್ತಮ್ಮ. CMC ಆಫೀಸ್ ಈ ಗತಿ ಆಗಿದೆ ಅಂದ್ರೆ ಎಲ್ಲಿ ನೋಡುದು CMC ಆಫೀಸ್ ಕೋಲಾರ ಅಥವಾ ಸುಮಾರು ಕೇಸ್ಗಳು ನಮ್ಮ ಮುಂದೆ ಇದೆ, ಪೆಂಡಿಂಗ್ ಇದೆ. ಅದಕ್ಕೆ ನಾನು ರಾತ್ರಿ ಬಂದಿದ್ದು. ಯಾರು ಗೊತ್ತಾಗಿದ್ರೆ ಬರ್ತೀನಿ, ಬಟ್ ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ. ನೀವೆಲ್ಲ ಇದು ಫುಲ್ಲು ಸ್ಪೈಗಳಿದ್ದಂಗೆ. ಅಮೇರಿಕ, ಚೈನಾ, ಪಾಕಿಸ್ತಾನ ಗೊತ್ತಾಗಲ್ಲ, ನಮ್ಗೆ ಗೊತ್ತಾಗತ್ತೆ. ಆ ತರ ನೀವು ಏನ್ ಮಾಡ್ಬೇಕು? ನಾವು ಅದನ್ನ ಮುಗಿಸ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ. ನಮ್ಮಲ್ಲಿ ಪೆಂಡಿಂಗ್ ಇಲ್ಲ, ಪೆಂಡಿಂಗ್ ಕೇಸಲ್ಲಿ ಏನ್ ಬರ್ತವೆ? ಸುಳ್ಳು ಹಾಕ್ತಿರ್ತಾರ ಅವರು. ಇವಾಗ ಇಲ್ಲ, ಒಂದು ಸಿಕ್ತು ನನಗೆ, 8 ವರ್ಷ ಆಗಿದೆ, ಮಾಡ್ತಾ ಇಲ್ಲ. ಇವಾಗ ಮಾಡ್ತೀವಿ. ನೀವು ಯಾರು ನೆಟ್ಟಿಗೆ ತಮ್ಮ ಕಾನ್ಸಿಯಸ್ ಕೆಲಸ ಮಾಡ್ತಾ ಇಲ್ಲ ತಾಯಿ. ನೀವಾಗ್ಲಿ, ಅವರಾಗ್ಲಿ, ನಿಮ್ಮ ಆಫೀಸರ್ ಯಾರು ಕೆಲಸ ಮಾಡ್ತಾರೆ, ಅವ್ರ ಪಾರ್ಗ ಅವರು ಏನೋ ದರ್ಪ. ಪೆಂಡಿಂಗ್ ಎಲ್ಲ ಬರ್ಕೊಂಡಿದ್ದೀನಿ. ಇವಾಗ ನಾಳೆ ಬರ್ತಾ ಜನ ಪಬ್ಲಿಷ್ ಮಾಡಿ ಹೋಗ್ತೀನಿ, ಯಾರು ಪೆಂಡಿಂಗ್ ಬಂದಿದ್ದು ಬರ್ತಾರೆ ಜನ, ನಮ್ದು ಪೆಂಡಿಂಗ್ ಅಂತ. ಇವ್ ಬಿಟ್ಟಲ್ಲ ಅವ್ರು ಯಾರು ಆಚೆ ಹಾಕ್ಬೇಕು, ನೀವು ಹೊಸ ಕೋರ್ಟಲ್ಲಿ ಏನ್ ಬೇಕು ಮಾಡ್ತೀವಿ. ವಿ ವಾಂಟ್ ಪೀಪಲ್, ಜನಗಳಿಗೆ ಸಹಾಯ ಆಗ್ಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಸುಮ್ಮನೆ ಮೂವ್ಮೆಂಟ್ ರಿಜಿಸ್ಟರ್ ಮೂವ್ಮೆಂಟ್ ರಿಜಿಸ್ಟರ್ ರಾಜೇಶ್ವರಿ ಕೃಪಾ ಮ್ಯಾನೇಜರ್. ರಾಜೇಶ್ವರಿ ಕೃಪಾ ಮುಗಿದೋಗಿದೆ. ಮಾರ್ಚ್ ಮತ್ತೆ ಮೂವ್ಮೆಂಟ್ ರಿಜಿಸ್ಟರ್ ಇಲ್ವಾ? ಏನ್ ನವೀನ ಮೇಡಮ್ ಸುಮ್ಮನೆ ಅದು ಇದು ಹೇಳ್ಬೇಡಿ ದಯವಿಟ್ಟು. ನೀವು ಹೆಣ್ಮಕ್ಳು ಕರೆಕ್ಟಾಗಿ ಹೇಳಿ, ಸುಮ್ಮನೆ ಡ್ರಾಮಾ ಮಾಡ್ಬೇಡಿ. ಈ ಕಡೆ ಆ ಕಡೆ ಮಕ್ಕಳು ಮೋಸ ಮಾಡ್ದಂಗೆ. ಮಕ್ಕಳು ಮೋಸ ಮಾಡಿದ್ರೆ ರೂಢಿ ಇತ್ತು, ನೀವು ಅದನ್ನ ಜನಗಳು ಮೋಸ ಮಾಡ್ತಾ ಇದ್ದೀವಿ ನೀವು. ಇಲ್ಲ ಅಂದ್ರೆ ಹೇಳ್ಬೇಕು, ಇಲ್ಲ ಅಂತ ಹೇಳ್ಬಿಡ್ಬೇಕು. ಮತ್ತೆ ಸುಮ್ಮನೆ ಕಥೆ ಹೇಳ್ಬೇಡಿ. ನಾನು ಸಣ್ಣ ಮಗು ಅಲ್ಲ, 64 ವರ್ಷ ಅನುಭವ ಆಗಿದೆ ನಮ್ಗೆ. ನೀವು ಆಫೀಸಲ್ಲಿ ಹೆಂಗ್ ಬರ್ತೀರ ಗೊತ್ತಿದೆ. 15 ವರ್ಷ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದ ನಮ್ಗೆ ಎಲ್ಲ ಗೊತ್ತಿದೆ. ಆಮೇಲೆ ಇಲ್ಲ 31 75 ಮೇಲೆ ಇಲ್ಲ ಮೂವ್ಮೆಂಟ್ ರಿಜಿಸ್ಟರ್. ಹೌದಾ? ಅಷ್ಟೇ ಬರ್ಕೋ, ಅಷ್ಟು ಹೇಳ್ಬಿಟ್ರೆ ಮುಗೀತು. ಮತ್ತೆ ಹಿಂಗೆ ಹುಡುಕ್ಬೇಡಿ. ಯಾಕೆ ಸುಳ್ಳು ಹೇಳ್ತೀರಮ್ಮ? ಎಷ್ಟು ವರ್ಷ ಸುಳ್ಳ ಗೊತ್ತಾಗ್ತದೆ ನಾವ್ ಹೇಳಿ. ಸುಳ್ಳು ವಿಷಯ ಇದ್ದಂಗೆ ತಿಳ್ಕೊಳ್ಳಿ. ಆದಷ್ಟು ನೆಟ್ಟಗೆ ಬದುಕಿದ್ರೆ ಸ್ವಲ್ಪ ದಿವಸ ಜೀವನ ಮಾಡ್ಬೋದು. ಆ ವಿಷಯ ತಿಂದೇ ಸತ್ತಾನೆ ಅಲ್ರಿ.
ಮೋಸ ಮಾಡಿ ಜನ ವಂಚನೆ ಮಾಡಿ ಜೀವನ ಮಾಡಿ ಏನ್ ಮಾಡ್ಬೇಕು ಲಾಸ್ಟ್ಗೆ ಒಬ್ಬ ಇವನು ಮೂರೊತ್ತು ಊಟ ದುಡ್ಡು ತಿನ್ನಕ್ಕಾಗಲ್ವಾ ಪವರ್ ತಿನ್ನಕ್ಕಾಗಲ್ಲ ತಿಳ್ಕೊಂಡು ದಯವಿಟ್ಟು ಈ ಅಧಿಕಾರ ಪೊಸಿಷನ್ ಈ ಚೇರು ಆಮೇಲೆ ನಿಮ್ಮ ಆಸ್ತಿ ಜೊತೆ ಬರಲ್ಲ ಅವೆಲ್ಲ ಲೈಫ್ ಒಂದೇ ಜನಸೇವೆ ಮಾಡೋದು ತಿಳ್ಕೊಳ್ಳಿ ಈ ತರ ಮಾಡಿ ಸುಮ್ಮನೆ ಏನೋ ಮಾತಾಡ್ತಾರೆ ಏನೋ ಎಲ್ಲ ಸುಳ್ಳು